ಕಥೆ ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆಯಿಂದ ಶುರುವಾಗುತ್ತದೆ. ಜಾಫರ್ಗೆ ಈ ವ್ಯಕ್ತಿ ಸಾಮಾನ್ಯ ರಾಜ್ಕುಮಾರನಲ್ಲ, ಅಲಾದಿನ್ ಅನ್ನೋದು ಗೊತ್ತೇ ಇದೆ. ಆದರೆ ಅಲಾದಿನ್ ಮಾತ್ರ ತಾನು ಶಹಜಾದ ಅಲಿ ಎಂದು ಹೇಳುತ್ತಾನೆ. ಜಾಫರ್ ಅವನ ಮಾತನ್ನು ಪಡೆದಿದ್ದಾನೆ ಎಂದು ಜಾಫರ್ಗೆ ಗೊತ್ತಾಗುತ್ತದೆ. ಅವನು ಕೊನೆಯ ಬಾರಿ ಕೇಳುತ್ತಾನೆ, ಚಿರಾಗ್ ಎಲ್ಲಿದೆ? ಆದರೆ ಅಲಾದಿನ್ ಸತ್ಯ ಹೇಳಲು ನಿರಾಕರಿಸುತ್ತಾನೆ. ಇದಾದ ನಂತರ ಜಾಫರ್ ಅವನನ್ನು ಅಲ್ಲಿಂದ ಕೆಳಗೆ ಎಸೆದು ಬಿಡುತ್ತಾನೆ. ಅಲಾದಿನ್ ಮರುಭೂಮಿಯಲ್ಲಿ ಸಿಕ್ಕಿಹಾಕಿಕೊಂಡು ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಜೀನಿ ಅವನನ್ನು ರಕ್ಷಿಸಲು ಮುಂದಾಗುತ್ತಾನೆ. ಆದರೆ ಅದಕ್ಕಾಗಿ ಅಲಾದಿನ್ ತನ್ನ ಒಂದು ಮೂರನೇ ಆಶಯವನ್ನು ಬಳಸಬೇಕು. ಜೀನಿ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅಲಾದಿನ್ಗೆ ಮಾತಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಕೊನೆಗೆ ಜೀನಿ ಒಂದು ಸಣ್ಣ ನಿಯಮವನ್ನೇ ಬದಲಿಸಿ ಅಲಾದಿನ್ ತನ್ನ ಆಶಯವನ್ನು ಹೇಳಿದಂತೆ ಪರಿಗಣಿಸುತ್ತಾನೆ. ಅಲಾದಿನ್ ತನ್ನ ಎರಡನೇ ಆಶಯವಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಜೀವ ಉಳಿಯಬೇಕು ಎಂದು ಕೇಳುತ್ತಾನೆ. ಜೀನಿ ಅದಕ್ಕೆ ಒಪ್ಪಿಕೊಂಡು ಅವನನ್ನು ಅಪಾಯದಿಂದ ಪಾರು ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲಾದಿನ್ ಎಚ್ಚರವಾಗುತ್ತಾನೆ. ಅವನನ್ನು ರಕ್ಷಿಸಿದ್ದು ಜೀನಿ ಮಾತ್ರವಲ್ಲ, ಅವನ ಜೊತೆಯಲ್ಲಿದ್ದ ಇತರ ಸಹಾಯವೂ ಇತ್ತು. ಆದರೆ ಈಗ ಅವರ ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಇತ್ತು. ಜಾಫರ್ನನ್ನು ತಡೆಯಲೇಬೇಕು. ಜಾಫರ್ ಸುಲ್ತಾನನ ಸಂಪೂರ್ಣ ನಂಬಿಕೆಯನ್ನು ಗಳಿಸಿಕೊಂಡಿದ್ದನು. ಅವನು ಎಲ್ಲರನ್ನೂ ತನ್ನ ಮಾತಿನಿಂದ ಮೋಸಗೊಳಿಸಿದ್ದ. ಆದರೆ ಜಾಸ್ಮಿನ್ಗೆ ಜಾಫರ್ನ ಮೇಲೆ ಅನುಮಾನ ಶುರುವಾಗುತ್ತದೆ. ಅವಳು ಜಾಫರ್ ಬಗ್ಗೆ ಒಂದು ಮಹತ್ವದ ವಿಷಯವನ್ನು ತಿಳಿಸುತ್ತಾಳೆ. ಅಲಾದಿನ್ನೊಂದಿಗೆ ಮಾತನಾಡುತ್ತಿದ್ದ ಜಾಫರ್ನ ವ್ಯಕ್ತಿಯ ಮಾತನ್ನು ಅವಳು ಕೇಳಿದ್ದಳು. ಅವರ ಯೋಜನೆ ಅಗರ್ಬಾ ಮೇಲೆ ದಾಳಿ ಮಾಡುವುದಾಗಿ. ಇದನ್ನು ಕೇಳಿದ ಕೂಡಲೇ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಜಾಸ್ಮಿನ್ ತನ್ನ ಕಣ್ಣಾರೆ ಕಂಡಿದ್ದನ್ನು ಮತ್ತು ಕಿವಿಯಾರೆ ಕೇಳಿದ್ದನ್ನು ಸುಲ್ತಾನನಿಗೆ ಹೇಳುತ್ತಾಳೆ. ಅಷ್ಟರಲ್ಲಿ ಶಹಜಾದ ಅಲಿ ಅಲ್ಲಿಗೆ ಬರುತ್ತಾನೆ. ಅವನು ನೇರವಾಗಿ ಸುಲ್ತಾನನಿಗೆ ಹೇಳುತ್ತಾನೆ, ನಿಮ್ಮ ವಜೀರ್ ಜಾಫರ್ ಒಬ್ಬ ದ್ರೋಹಿ. ಜಾಫರ್ ಕೂಡಲೇ ತನ್ನನ್ನು ನಿರ್ದೋಷಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಪರಿಸ್ಥಿತಿ ಬದಲಾಗುತ್ತದೆ. ಜಾಫರ್ ಶಹಜಾದ ಅಲಿಯನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ ಎಂಬ ಸತ್ಯ ಹೊರಬರುತ್ತದೆ. ಸುಲ್ತಾನನಿಗೆ ಕೊನೆಗೂ ಜಾಫರ್ನ ನಿಜವಾದ ಮುಖ ಅರ್ಥವಾಗುತ್ತದೆ. ಜಾಫರ್ನ ಮೇಲೆ ಇಟ್ಟಿದ್ದ ನಂಬಿಕೆ ಸಂಪೂರ್ಣವಾಗಿ ಮುರಿದು ಹೋಗುತ್ತದೆ. ಸುಲ್ತಾನನು ಹಕೀಮ್ಗೆ ಜಾಫರ್ನನ್ನು ಬಂಧಿಸಿ ಜೈಲಿಗೆ ಹಾಕುವಂತೆ ಆದೇಶಿಸುತ್ತಾನೆ. ಜಾಫರ್ ಮಾತ್ರ ಕೊನೆಯ ಕ್ಷಣದಲ್ಲೂ